HRMS 2ನಲ್ಲಿ ವೇತನ ಬಿಲ್ಲನ್ನು ಯಾವ ರೀತಿಯಾಗಿ ಸೃಜನೆ ಮಾಡಬೇಕು ಅನ್ನೋದು ನೋಡೋಣ. HRMS 2ಗೆ ಲಾಗಿನ್ ಆದ ನಂತರ ಈ ರೀತಿಯಾದಂಥ ಪೇಜ್ನಲ್ಲಿ ಆಪ್ಷನ್ಗಳಲ್ಲಿ ಪೇ ರೋಲ್ ಅಂತ ಏನಿರುತ್ತೆ ಆ ಪೇ ರೋಲನ್ನು ಕ್ಲಿಕ್ ಮಾಡಿ. ಈಗ ನಮಗೆ ಸೆಲೆಕ್ಟ್ ರೋಲನ್ನು ಕೇಳುತ್ತೆ. ಅದರಲ್ಲಿ ಪೇ ಇನಿಷಿಯೇಟರ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಅಂತ ಹೇಳಿ ಕ್ಲಿಕ್ ಮಾಡಿ. ಈಗ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿ ಸಬ್ ಮೆನು ಓಪನ್ ಆಗುತ್ತೆ. ಆ ಸಬ್ ಮೆನುನಲ್ಲಿ ಪೇ ರೋಲ್ ಎರಡನೇ ಆಯ್ಕೆ ಇದೆ. ಆ ಪೇ ರೋಲನ್ನು ಸೆಲೆಕ್ಟ್ ಮಾಡಿಕೊಂಡು ಡ್ರಾಫ್ಟ್ ಪೇ ಬಿಲ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಈಗ ಮಂತನ್ನು ಕೇಳುತ್ತೆ. ಯಾವ ಮಂತ್ ಸ್ಯಾಲ್ರಿನ ನಾವು ಮಾಡ್ತಾ ಇದ್ದೀವಿ ಆ ಮಂತನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಮೇ 2026 ಇದೆ. ಕಂಟಿನ್ಯೂ ಅಂತ ಹೇಳಿ ಕ್ಲಿಕ್ ಮಾಡಿ. ಡ್ರಾಫ್ಟ್ ಪೇ ಬಿಲ್ ಅಂತಕ್ಕಂಥ ಕಾಣ್ತಕ್ಕಂಥ ಪೇಜ್ನಲ್ಲಿ ನಾವಿದ್ದೀವಿ. ಈ ಪೇಜನ್ನು ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನಮಗೆ ಪೇ ಬಿಲ್ ಕಾಣಿಸುತ್ತೆ. ಇನ್ಬಾಕ್ಸ್, ಸೆಂಟ್ ಮತ್ತು ಹೋಲ್ಡ್ ಅಂತ ಇದೆ. ಯಾರ್ದಾದ್ರೂ ಸ್ಯಾಲ್ರಿ ಹೋಲ್ಡ್ ಮಾಡಬೇಕಿದ್ರೆ ಹೋಲ್ಡನ್ನು ಕ್ಲಿಕ್ ಮಾಡಿ ನಾವು ಅವ್ರ ಸ್ಯಾಲ್ರಿನ ಹೋಲ್ಡ್ ಮಾಡ್ಬೋದು. ನಾವು ಇಲ್ಲಿ ಯಾರ್ದು ಸ್ಯಾಲ್ರಿನ ಹೋಲ್ಡ್ ಮಾಡ್ತಾ ಇಲ್ಲ, ಹಾಗಾಗಿ ಈ ಚೆಕ್ ಬಾಕ್ಸ್ ಇದಿದೆ, ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಲಾಸ್ಟ್ ಕಾಲಮಲ್ಲಿ ಆ್ಯಕ್ಷನ್ ಅಂತ ಇದೆ, ಆ್ಯಕ್ಷನ್ ಕಾಲಮನ್ನು ಕ್ಲಿಕ್ ಮಾಡಿ ನಾವು ಈ ಒಂದು ಡ್ರಾಫ್ಟ್ ಬಿಲ್ಲನ್ನು ವೀಕ್ಷಣೆ ಮಾಡ್ಬೋದು. ಈಗ ಡ್ರಾಫ್ಟ್ ಪೇ ಬಿಲ್ ಡೀಟೇಲ್ಸ್ ಓಪನ್ ಆಗಿದೆ. ಪೇಜನ್ನು ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಯಾವ್ದಾದ್ರು ಹೋಲ್ಡ್ ಮಾಡಬೇಕು ಅಂತ ಇದ್ದರೆ ಅದನ್ನು ಚೆಕ್ ಬಾಕ್ಸನ್ನು ಟಿಕ್ ಮಾಡಿ ಇಲ್ಲಿ ಓಲ್ಡ್ ಸ್ಯಾಲ್ರಿ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇರ್ತಕ್ಕಂಥ ಎಲ್ಲ ವಿವರಗಳನ್ನು ವೀಕ್ಷಣೆ ಮಾಡಿದ ನಂತರ ಸರಿಯಾಗಿತ್ತು ಅಂದರೆ ನೀವು ಪುನಃ ಆರೋ ಮಾರ್ಕಲ್ಲಿ ಬ್ಯಾಕ್ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಪುನಃ ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ವಿವರಗಳು ಸರಿ ಇದೆ ಅಂತ ನಿಮಗೆ ಕನ್ಫರ್ಮ್ ಆದ ನಂತರ ಮೇಲ್ಭಾಗದಲ್ಲಿರ್ತಕ್ಕಂತಹ ರೀಪ್ರೋಸೆಸ್ ಪೇ ಬಿಲ್, ಪ್ರಿವ್ಯೂ ಪೇ ಬಿಲ್, ಪುಟ್ ಡ್ರಾಫ್ಟ್ ಪೇ ಬಿಲ್ ಆನ್ ಹೋಲ್ಡ್, ಸೆಂಡ್ ಪೇ ಬಿಲ್ ಫಾರ್ ವೆರಿಫಿಕೇಷನ್ ಅಂತ ಇದೆ. ನೀವೇನಾದ್ರು ಚೇಂಜಸ್ ಮಾಡಿದರೆ ರೀಪ್ರೋಸೆಸ್ ಪೇ ಬಿಲ್ಲನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ನಂತರ ಎಲ್ಲ ಸರಿ ಇತ್ತು ಅಂದರೆ ನೀವು ಸೆಂಡ್ ಪೇ ಬಿಲ್ ಫಾರ್ ವೆರಿಫಿಕೇಷನನ್ನು ಕ್ಲಿಕ್ ಮಾಡಬೇಕು. ಪೇ ಇನಿಷಿಯೇಟರ್ ರೋಲ್ನಲ್ಲಿ ಬಿಲ್ಲನ್ನು ವೆರಿಫಿಕೇಷನ್ಗೆ ಸೆಂಡ್ ಮಾಡಿದ ನಂತರ ಪೇ ವೆರಿಫೈಯರ್ ರೋಲಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದ ನಂತರ ಪುನಃ ಪೇ ರೋಲ್ ಅಂತ ಏನಿದೆ ಇದರಲ್ಲಿ ನಮ್ಗೆ ನೋಡ್ಬೋದು ಒಂದು ನೋಟಿಫಿಕೇಷನ್ ಬಂದಿದೆ. ಪೇ ರೋಲ್ ಮೇಲೆ ಕ್ಲಿಕ್ ಮಾಡಬೇಕು. ರೋಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಪೇ ವೆರಿಫೈಯರ್ ಪ್ರೊಸೀಡ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಇನ್ಬಾಕ್ಸ್ನಲ್ಲಿ ನಮಗೆ ಸೆಂಡ್ ಆಗಿರ್ತಕ್ಕಂಥ ಪೇ ಬಿಲ್ ಕಾಣಿಸ್ತಾ ಇರುತ್ತೆ. ಅದರ ಮುಂಭಾಗದಲ್ಲಿ ಪೆನ್ಸಿಲ್ ಐಕಾನ್, ಎಡಿಟ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಪೇಜನ್ನು ಸ್ಕ್ರೋಲ್ ಡೌನ್ ಮಾಡಿ ಆ್ಯಕ್ಷನ್ನಲ್ಲಿ ಅಕ್ಸೆಪ್ಟ್ ಅಂತೇಳಿ ಕ್ಲಿಕ್ ಮಾಡಿ. ರಿಮಾರ್ಕ್ಸಲ್ಲಿ ಕೂಡ ನೀವು ಅಕ್ಸೆಪ್ಟ್ ಅಂತೇಳಿ ಬರೆಯಿರಿ. ನಂತರ ಕೆಳಭಾಗದಲ್ಲಿ ಸಬ್ಮಿಟ್ ಆಯ್ಕೆ ಇದೆ, ಸಬ್ಮಿಟನ್ನು ಕ್ಲಿಕ್ ಮಾಡಿ. ಕನ್ಫರ್ಮೇಷನ್ ಕೇಳುತ್ತೆ, ಎಸ್ ಅಂತೇಳಿ ಕ್ಲಿಕ್ ಮಾಡಿ. ಸೆಂಡ್ ಸಕ್ಸಸ್ಫುಲಿ ಅಂತೇಳಿ ನೀವು ನೋಡ್ಬೋದು. ಈಗ 2 ರೋಲ್ ಆಯಿತು, ಇನ್ನು 3ನೇ ರೋಲ್ ಇದೆ. ಅದಕ್ಕೆ ಪುನಃ ನಾವೇನು ಮಾಡಬೇಕಾಗತ್ತೆ ಅಂದರೆ ಅವರ ರೋಲಲ್ಲಿ ಲಾಗಿನ್ ಆಗಬೇಕಾಗತ್ತೆ, ಅಪ್ರೂವರ್ ರೋಲಲ್ಲಿ. ನಂತರ ಪೇ ಅಪ್ರೂವರ್ ರೋಲ್ನಲ್ಲಿ ಲಾಗಿನ್ ಆಗಬೇಕು. ಪೇ ಅಪ್ರೂವರ್ ರೋಲ್ನಲ್ಲಿ ಲಾಗಿನ್ ಆದ ನಂತರ ಮೆನುಗಳಲ್ಲಿ ಪೇ ರೋಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ರೋಲನ್ನು ಕೇಳುತ್ತೆ. ರೋಲ್ನಲ್ಲಿ ನಾವು ಪೇ ಅಪ್ರೂವರ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಬೇಕು. ಈಗ ನಮಗೆ ಇಲ್ಲಿ ಇನ್ಬಾಕ್ಸಲ್ಲಿ ಕಾಣಿಸ್ತಾ ಇದೆ ಬಿಲ್ಲು.
ಅದರ ಮುಂಭಾಗದಲ್ಲಿರ್ತಕ್ಕಂಥ ಎಡಿಟ್ ಐಕಾನ್ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಆ್ಯಕ್ಷನ್ನಲ್ಲಿ ಆಕ್ಸೆಪ್ಟ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ರಿಮಾರ್ಕ್ಸಲ್ಲಿ ಕೂಡ ನೀವು ಅಕ್ಸೆಪ್ಟೆಡ್ ಅಂತೇಳಿ ಟೈಪ್ ಮಾಡಿ ಸಬ್ಮಿಟನ್ನು ಕ್ಲಿಕ್ ಮಾಡಿ. ಕನ್ಫರ್ಮೇಷನ್ ಮೆಸೇಜ್ ಕೇಳುತ್ತೆ, ಎಸ್ ಅನ್ನು ಕ್ಲಿಕ್ ಮಾಡಿ. ಈಗ ಅಕ್ಸೆಪ್ಟೆಡ್ ಸಕ್ಸಸ್ಫುಲಿ ಅಂತೇಳಿ ನಿಮಗೆ ಗ್ರೀನ್ ಕಲರಲ್ಲಿ ತೋರಿಸುತ್ತೆ. ಈಗ 3 ರೋಲ್ಗಳಲ್ಲಿ ಇನಿಷಿಯೇಟರ್, ವೆರಿಫೈಯರ್ ಮತ್ತು ಅಪ್ರೂವರ್ ರೋಲ್ನಲ್ಲಿ ಬಿಲ್ಲನ್ನು ನಾವು ಸೆಂಡ್ ಮಾಡಿದ್ದೀವಿ. ಆ್ಯಕ್ಷನ್ ಅಕ್ಸೆಪ್ಟ್ ಅಂತೇಳಿ ಮಾಡಿದ್ದೀವಿ. ಈಗ ಈ ಬಿಲ್ಲನ್ನು ನಾವು K2ಗೆ ಸೆಂಡ್ ಮಾಡಬೇಕಾಗುತ್ತೆ. K2ಗೆ ಸೆಂಡ್ ಮಾಡಲಿಕ್ಕೆ ಪೇ ಅಪ್ರೂವರ್ ರೋಲ್ನಲ್ಲಿ ಇರಬೇಕು. ಅಡ್ಡಗೆರೆಗಳೇನು 3 ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಪೇ ರೋಲ್ ಅಂತ ಏನು ಕಾಣಿಸುತ್ತೆ ಪೇ ರೋಲ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಫೈನಲ್ ಪೇ ಬಿಲ್ ಅಂತ ಇದೆ, ಆ ಫೈನಲ್ ಪೇ ಬಿಲ್ ಮೇಲೆ ಕ್ಲಿಕ್ ಮಾಡಬೇಕು. ಮಂತನ್ನು ಕೇಳುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡಿ. ಪೇಜನ್ನು ಸ್ಕ್ರೋಲ್ ಡೌನ್ ಮಾಡಿ ನಾವು ಇಲ್ಲಿ ನೋಡ್ಬೋದು ಸಂಬಂಧಪಟ್ಟಂಥ ತಿಂಗಳ ಬಿಲ್ಲು ನಮಗೆ ಕಾಣಿಸುತ್ತೆ. ಅದರ ಮೇಲೆ ಏನು ಚೆಕ್ ಬಾಕ್ಸ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಪುನಃ ಮೇಲ್ಭಾಗದಲ್ಲಿ ಆಯ್ಕೆಗಳಲ್ಲಿ ಸೆಂಡ್ ಪೇ ಬಿಲ್ ಟು K2 ಅಂತೇಳಿದೆ, ಆ ಸೆಂಡ್ ಪೇ ಬಿಲ್ ಟು K2 ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಾವಿಲ್ಲಿ ನೋಡ್ಬೋದು ಪೇ ಬಿಲ್ ವ್ಯಾಲಿಡೇಷನ್ ಸಕ್ಸಸ್ಫುಲ್, HR ನಂಬರ್ ಜನರೇಟೆಡ್, ಸೆಂಡ್ ಟು K2 ಅಂತೇಳಿ ಕಾಣ್ತಾ ಇದೆ. ಸಕ್ಸಸ್ಫುಲಿ ಸೆಂಡ್ ಟು K2 ಅಂತೇಳಿ ನಮಗೆ ತೋರಿಸುತ್ತೆ. ಇದರ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ನಾವು ಪುನಃ ಬೇಕಾದರೆ ಈ ಅಡ್ಡ 3 ಗೆರೆಗಳೇನಿದೆ ಆ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇ ರೋಲನ್ನು ಕ್ಲಿಕ್ ಮಾಡಿ ಫೈನಲ್ ಪೇ ಬಿಲ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಂತು ಮತ್ತು ವರ್ಷವನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡಿ. ಇದರಲ್ಲಿ ಸೆಂಟ್ ಅಂತ ಇದೆ, ಸೆಂಟ್ ಮೇಲೆ ಕ್ಲಿಕ್ ಮಾಡಿ. ಪುನಃ ನೀವು ನೋಡ್ಬೋದು ಕೆಳಭಾಗದಲ್ಲಿ ಬಿಲ್ ಕಾಣಿಸುತ್ತೆ, ಸ್ಟೇಟಸ್ ಸೆಂಡ್ ಸಕ್ಸಸ್ಫುಲಿ, K2 ರೆಸ್ಪಾನ್ಸ್ ಇದೆ. K2 ರೆಸ್ಪಾನ್ಸ್ ಇಲ್ಲಿ ಖಾಲಿ ಇದೆ. K2 ರೆಸ್ಪಾನ್ಸ್ ನಮಗೆ ಬರಬೇಕು, ಅದು ಬಂದ ನಂತರ ಅದು K2ಗೆ ಅದು ರಿಸೀವ್ ಆಗಿರುತ್ತೆ. K2 ಸೆಂಡ್ ಮಾಡಿದ ನಂತರ ಅದರ ಸ್ಟೇಟಸನ್ನು ಚೆಕ್ ಮಾಡಿದಾಗ K2 ರೆಸ್ಪಾನ್ಸ್ ಡ್ರಾಫ್ಟ್ ಅಕ್ಸೆಪ್ಟೆಡ್ ಇನ್ DDO ಆಫೀಸ್ ಅಂತೇಳಿ ಬಂದಿರಬೇಕು. ಅಥವಾ ಅವೈಟಿಂಗ್ ರೆಸ್ಪಾನ್ಸ್ ಅಂತ ಇದ್ದರೆ ಸ್ವಲ್ಪ ಹೊತ್ತು ನೀವು ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಡ್ರಾಫ್ಟ್ ಅಕ್ಸೆಪ್ಟೆಡ್ ಇನ್ DDO ಆಫೀಸ್ ಅಂತ ಬಂದಿದೆ, ಅಂದರೆ ಇದು ಸಕ್ಸಸ್ಫುಲ್ ಆಗಿ K2ನಲ್ಲಿ ಸೆಂಡ್ ಆಗಿದೆ ಅಂತೇಳಿ. ಇನ್ನು ಮುಂದಿನ ಪ್ರೋಸೆಸನ್ನು ನಾವು K2ನಲ್ಲಿ ಖಜಾನೆ 2ನಲ್ಲಿ ಮಾಡಬೇಕಾಗುತ್ತೆ. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈಗ ನಾವು ನೋಡೋಣ. ಖಜಾನೆ 2ಗೆ ಲಾಗಿನ್ ಆದ ನಂತರ ನಿಮಗೆ ರೋಲ್ಗಳನ್ನು ಕೇಳುತ್ತೆ. ಕೇಸ್ ವರ್ಕರ್, DDO ಮೆಸೆಂಜರ್, DSC ಅಪ್ಲಿಕೆಂಟ್, DDO ಮತ್ತು ಸೂಪರ್ಡೆಂಟ್ ಈ ಥರ ರೋಲ್ಗಳಿರುತ್ತೆ. ನೀವು ಮೊದಲನೇದಾಗಿ ಸ್ಯಾಲ್ರಿ ಬಿಲ್ಲನ್ನು K2ನಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಸೂಪರ್ಡೆಂಟ್ ರೋಲ್ಗೆ ನಾವು ಏನು HRMS 2.0 ಇಂದ ಸೆಂಡ್ ಮಾಡಿರ್ತೀವಿ ಬಿಲ್ಲು, ಅದು ಸೂಪರಿಂಟೆಂಡೆಂಟ್ ರೋಲಿಗೆ ಬಂದಿರುತ್ತೆ. ಹಾಗಾಗಿ ನೀವು ಮೊದಲು ರೋಲ್ನಲ್ಲಿ ಸೂಪರಿಂಟೆಂಡೆಂಟ್ ರೋಲ್ ಅಂತ ತಗೋಬೇಕು. ಅದನ್ನು ತಗೊಂಡು ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ಈಗ ನಮಗೆ ವರ್ಕ್ ಲಿಸ್ಟ್ ಡ್ಯಾಶ್ಬೋರ್ಡಲ್ಲಿ ಒಂದು ಬಿಲ್ ಕಾಣಿಸ್ತಾ ಇದೆ. ಈ ಸ್ಯಾಲ್ರಿ ಬಿಲ್ಲನ್ನು ನಾವೀಗ ವರ್ಕ್ ಮಾಡಬೇಕಾಗುತ್ತೆ, ಅಂದರೆ ಸೂಪರಿಂಟೆಂಡೆಂಟ್ ಲಾಗಿನ್ನಲ್ಲಿ. ಆ ಬಿಲ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಬಿಲ್ ಓಪನ್ ಆಗುತ್ತೆ. ಆ ಬಿಲ್ ನಂಬರ್ ಕಾಣುತ್ತೆ, ಬಿಲ್ ಟೈಪ್ ಇದೆ, ಮತ್ತು ಗ್ರಾಸ್, ಕ್ಲೈಮು, ನೆಟ್ಟು ಎಲ್ಲ ಕಾಣಿಸುತ್ತೆ. ಈಗ ನಮಗೇನು ಬಿಲ್ ರಿಕ್ವೆಸ್ಟ್ ID ಏನಿದೆ ಬ್ಲೂ ಕಲರ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ ಅದನ್ನು ನಾವು ಓಪನ್ ಮಾಡಬೇಕಾಗುತ್ತೆ. ಈಗ ನಮಗೆ ಬಿಲ್ ಓಪನ್ ಆಗಿದೆ. ಇದರ ಮೇಲ್ಭಾಗದಲ್ಲಿ ನಮಗೆ CTS ಪೇ ಬಿಲ್ 1 ಅಂತ ಇದೆ, CTS ಪೇ ಬಿಲ್ 1 ಅಂತ. ಇದರಲ್ಲಿ ಸಾಮಾನ್ಯ ವಿವರಗಳು, ಕ್ರೋಢೀಕೃತ, ನೌಕರರ ವಿಂಗಡಣೆ, ಈ ರೀತಿಯಾಗಿ ಅನೇಕ ಟ್ಯಾಬ್ಗಳಿರುತ್ತೆ. ಆ ಎಲ್ಲ ಟ್ಯಾಬ್ಗಳನ್ನು ನಾವು ಒಂದೊಂದಾಗಿ ಏನು ಮಾಡಬೇಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ. ಅದ್ರ ಬದಲಾಗಿ ನಾವೇನು ಮಾಡಬೇಕು, ಕೊನೆಯಲ್ಲಿರ್ತಕ್ಕಂಥ ಪರಿಶೀಲನೆ ಪಟ್ಟಿ ಅಂತ ಏನಿದೆ, ಈ ಪರಿಶೀಲನೆ ಪಟ್ಟಿಯನ್ನು ಒಟ್ಟಿಗೆ ನಾವು ಮಾಡಿದರೆ ಎಲ್ಲ ಟ್ಯಾಬ್ಗಳನ್ನು ಕೂಡ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನೇರವಾಗಿದೆ ಪರಿಶೀಲನೆ ಪಟ್ಟಿಗೆ ಹೋಗ್ಬೋದು. ಪರಿಶೀಲನೆ ಪಟ್ಟಿಯಲ್ಲಿ ನಾವು ನೋಡ್ಬೋದು ಇಷ್ಟು ಕೂಡ ನಾಟ್ ವೆರಿಫೈಡ್ ಅಂತ ಇದೆ. ಈ 6 ಟ್ಯಾಬ್ಗಳನ್ನು ನಾವು ಒಂದೊಂದಾಗಿ ಕ್ಲಿಕ್ ಮಾಡೋಣ. ಎಕ್ಸ್ಪೆಂಡಿಚರ್ HOA ಡೀಟೇಲ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿರ್ತಕ್ಕಂಥ ಚೆಕ್ ಬಾಕ್ಸ್ಗಳನ್ನು ನೀವು
ಟಿಕ್ ಮಾಡಬೇಕಾಗುತ್ತೆ. ಒಮ್ಮೆ ವಿವರಗಳನ್ನ ಪರಿಶೀಲಿಸ್ಕೋಬೇಕು, ಆಮೇಲೆ ಚೆಕ್ ಬಾಕ್ಸ್ಗಳನ್ನು ನಾವು ಟಿಕ್ ಮಾಡಬೇಕಾಗುತ್ತೆ ಸರಿ ಇದ್ದರೆ. ಪುನಃ ಮತ್ತೆ ಪರಿಶೀಲನೆ ಪಟ್ಟಿಗೆ ಹೋಗಬೇಕು, ಎರಡನೇ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿರ್ತಕ್ಕಂಥ ವೆರಿಫಿಕೇಷನ್ ಆ್ಯಕ್ಷನ್ ಏನಿದೆ ಅವುಗಳನ್ನು ನಾವು ಚೆಕ್ ಬಾಕ್ಸನ್ನು ರೈಟ್ ಮಾರ್ಕಿಂದ ಟಿಕ್ ಮಾಡಬೇಕು. ಈಗ ಪುನಃ ನಾವು ಮೇಲ್ಭಾಗಕ್ಕೆ ಹೋಗಿ ಪರಿಶೀಲನೆ ಪಟ್ಟಿಯನ್ನು ಕ್ಲಿಕ್ ಮಾಡಬೇಕು. ಬಿಲ್ ವೆರಿಫಿಕೇಷನ್ ಚೆಕ್ ಲಿಸ್ಟ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲಿ ಸಂಬಂಧಪಟ್ಟದ್ದನ್ನು ನಾವು ಎಸ್ ಕೊಡಬೇಕು, ಸಂಬಂಧಿಸಿಲ್ಲದ್ರೆ ನೋ ಕೊಡಬೇಕು, ಅಪ್ಲಿಕೇಬಲ್ ಇಲ್ಲಾಂದ್ರೆ ನಾಟ್ ಅಪ್ಲಿಕೇಬಲ್ ಎಲ್ಲಿಯನ್ನು ಕೊಡಬೇಕಾಗುತ್ತೆ. ನೀವು ನೋ ಕೊಟ್ಟರೆ ರೀಸನ್ ಕೊಡಬೇಕಾಗುತ್ತೆ, ಮುಂದೆ ರಿಮಾರ್ಕ್ಸನ್ನು ಬರೀಬೇಕಾಗುತ್ತೆ. ನಿಮಗೆ ಸಂಬಂಧಪಟ್ಟಿದ್ರೆ ಎಸ್ ಕೊಡಿ, ಇಲ್ಲಾಂದ್ರೆ ನಾಟ್ ಅಪ್ಲಿಕೇಬಲನ್ನು ಕ್ಲಿಕ್ ಮಾಡಿ. ಇರ್ತಕ್ಕಂಥ ಎಲ್ಲವನ್ನು ಕೂಡ ನೀವು ಅದೇ ರೀತಿಯಾಗಿ ಎಸ್ ಅಥವಾ NA ಅನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಪರಿಶೀಲನೆ ಪಟ್ಟಿಯಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ವೆರಿಫೈಡ್ ಅಂತ ತೋರಿಸ್ತಾ ಇದೆ. ಇಷ್ಟಾದ ನಂತರ ನೀವು ಈ ಬಿಲ್ಲನ್ನು ಫಾರ್ವರ್ಡ್ ಅಂತೇಳಿ ಕೆಳಭಾಗದಲ್ಲಿರ್ತಕ್ಕಂಥ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ವರ್ಡ್ ಅಂತೇಳಿ ಕ್ಲಿಕ್ ಮಾಡಿದಾಗ ಕನ್ಫರ್ಮೇಷನ್ ಕೇಳುತ್ತೆ, ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಇದಕ್ಕಾಗಿ ನೀವು DSC ಪೋರ್ಟಲ್ನಲ್ಲಿ DSN ಹಾಕಿರಬೇಕಾಗುತ್ತೆ. ಪಿನ್ನನ್ನು ನೀವು ಎಂಟರ್ ಮಾಡಬೇಕು, ಓಕೆ ಅಂತೇಳಿ ಕ್ಲಿಕ್ ಮಾಡಬೇಕು. ಈಗ ಈ ಬಿಲ್ಲು ಸಕ್ಸಸ್ಫುಲ್ ಆಗಿ DDO ಹತ್ರ ಹೋಗಿರುತ್ತೆ, ಸೂಪರಿಂಟೆಂಡೆಂಟ್ ರೂಲಿಂದ DDO ರೂಲ್ಗೆ ಹೋಗಿರುತ್ತೆ. ಇದನ್ನು ಕ್ಲೋಸ್ ಮಾಡಿ ಪುನಃ ಮೇಲ್ಭಾಗದಲ್ಲಿ ಹುದ್ದೆ ಪಾತ್ರ ಬದಲಾವಣೆ ಇದೆ, ಹುದ್ದೆ ಪಾತ್ರ ಬದಲಾವಣೆ ಮೇಲೆ ಕ್ಲಿಕ್ ಮಾಡಿ ರೋಲನ್ನು ನೀವು ಸೂಪರಿಂಟೆಂಡೆಂಟಿಂದ DDO ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ. ಈಗ ಬಿಲ್ ವೆರಿಫಿಕೇಷನ್ ಲಿಸ್ಟಲ್ಲಿ ನಾವಿಲ್ಲಿ ಡ್ಯಾಶ್ ಬೋರ್ಡ್ ನೋಡ್ಬೋದು, ಒಂದು ಬಿಲ್ ಇದೆ. ಬಿಲ್ಲನ್ನು ಓಪನ್ ಮಾಡಿ ಬಿಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಪುನಃ ಹಿಂದೆ ಹೇಗೆ ನಾವು ಮಾಡಿದ್ವಿ ಅದೇ ಥರ ಇಲ್ಲೂ ಕೂಡ ನಾವು ಪರಿಶೀಲನೆ ಪಟ್ಟಿಯನ್ನು ಕ್ಲಿಕ್ ಮಾಡಬೇಕು. ಯಾವ್ಯಾವ್ದು ವೆರಿಫೈ ಆಗಿಲ್ಲ ಅವೆಲ್ಲವನ್ನು ಕೂಡ ನಾವು ವೆರಿಫೈ ಮಾಡಬೇಕು. ಲೆಕ್ಕ ಶೀರ್ಷಿಕೆ ಪರಿಶೀಲಿಸಿದೆ, ಎಲ್ಲ ಚೆಕ್ ಬಾಕ್ಸ್ಗಳನ್ನು ಕೂಡ ನಾವು ಟಿಕ್ ಮಾಡಬೇಕಾಗುತ್ತೆ. ಪರಿಶೀಲನೆ ಪಟ್ಟಿಯಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ವೆರಿಫೈಡ್ ತೋರಿಸ್ತಾ ಇದೆ. ಈಗ ಇದನ್ನು ಅಪ್ರೂವ್ ಆ್ಯಂಡ್ ಸೆಂಡ್ ಫಾರ್ ಪ್ರಿಂಟಿಂಗ್ ಅಂತೇಳಿ ನಾವು ಇದನ್ನು ವಾಪಸ್ಸು ಕೇಸ್ ವರ್ಕರ್ಗೆ ಕಳಿಸ್ಬೇಕಾಗುತ್ತೆ. ಹಾಗಾಗಿ ಎರಡನೇ ಆಯ್ಕೆ ಅಪ್ರೂವ್ ಆ್ಯಂಡ್ ಸೆಂಡ್ ಫಾರ್ ಪ್ರಿಂಟಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಕೇಸ್ ವರ್ಕರ್ 2 ತೋರಿಸ್ತಾ ಇದೆ, ನಿಮ್ಮಲ್ಲಿ ಯಾರು ಕೇಸ್ ವರ್ಕರ್ಗೆ ಅದು ಹೋಗಬೇಕು ಅನ್ನೋದು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ. ಪುನಃ ನಾವು DSCಯನ್ನು ಹಾಕಿರಬೇಕಾಗುತ್ತೆ. ಈಗ ಬಿಲ್ಲು ಕೇಸ್ ವರ್ಕರ್ಗೆ ಸೆಂಡ್ ಆಗಿರುತ್ತೆ. ಇದನ್ನು ಕ್ಲೋಸ್ ಅಂತ ಕ್ಲಿಕ್ ಮಾಡಿ. ಬಿಲ್ಲು DDO ಇಂದ ಕೇಸ್ ವರ್ಕರ್ಗೆ ಪ್ರಿಂಟಿಂಗಿಗೆ ಹೋಗಿದೆ. ಈಗ ಮತ್ತೆ ಪುನಃ ನಾವು ಹುದ್ದೆ ಪಾತ್ರ ಬದಲಾವಣೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೇಸ್ ವರ್ಕರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ರೋಲ್ನಲ್ಲಿ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ. ಈಗ ಬಿಲ್ ಫಾರ್ ಪ್ರಿಂಟಿಂಗ್ ವರ್ಕ್ ಲಿಸ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಬಿಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಈಗ ಬಿಲ್ ಓಪನ್ ಆಗುತ್ತೆ. ಇಲ್ಲಿರ್ತಕ್ಕಂಥ ಇಷ್ಟನ್ನು ಕೂಡ ನಾವು ಪ್ರಿಂಟ್ ಮಾಡ್ಕೋಬೇಕಾಗುತ್ತೆ, ಅಥವಾ ಎಷ್ಟು ಪೇಜ್ ಇದೆ ಅಂತಕ್ಕಂಥದ್ದನ್ನ ನಂಬರ್ ಆಫ್ ಪೇಜಸ್ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಈಗ ಫಿಸಿಕಲ್ ಕಾಪೀಸ್ ಏನು ಕೊಡೋಂಗಿಲ್ಲ, ಆದರೂ ಕೂಡ ನಾವಿಲ್ಲಿ ನಂಬರ್ಸನ್ನು ಎಂಟರ್ ಮಾಡಬೇಕಾಗುತ್ತೆ. ಆ ನಂಬರ್ಸ್ ಪೇಜ್ ಎಷ್ಟಿದೆ ಅಂತ ನೋಡೋದಕ್ಕೆ ನೀವು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಎಷ್ಟು ಪೇಜ್ ಇತ್ತು ಅಷ್ಟು ಪೇಜ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿ 1 ಅಂತ. ಅದೇ ಥರ ಎಲ್ಲವನ್ನು ಕೂಡ ನಾವು ಪ್ರಿಂಟ್ ಮಾಡಬೇಕಾಗುತ್ತೆ. ಎಲ್ಲ ವಿವರಗಳನ್ನು ಪ್ರಿಂಟ್ ಮಾಡಿದ ನಂತರ ಆ ಪೇಜ್ಗಳ ನಂಬರ್ಗಳನ್ನ ಎಂಟರ್ ಮಾಡಿದ ನಂತರ ಕೇಸ್ ವರ್ಕರು ಕೆಳಭಾಗದಲ್ಲಿರ್ತಕ್ಕಂಥ ಫಾರ್ವರ್ಡ್ ಟು DDO ಮೇಲೆ ಕ್ಲಿಕ್ ಮಾಡಬೇಕು. ಈ ಫಾರ್ವರ್ಡ್ ಟು DDO ಮೇಲೆ ಕ್ಲಿಕ್ ಮಾಡಿದಾಗ ಟಾಪ್ ಶೀಟನ್ನು ಪ್ರಿಂಟ್ ಮಾಡಲಿಕ್ಕೆ ಕೇಳುತ್ತೆ. ಟಾಪ್ ಶೀಟನ್ನು ಕೂಡ ಕೇಸ್ ವರ್ಕರು ಪ್ರಿಂಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಅಂದರೆ ಟಾಪ್ ಶೀಟ್ ಅಂತ ಹೇಳಿ ಕಾಣಿಸ್ತಾ ಇದೆ, ಟಾಪ್ ಶೀಟನ್ನು ನೀವು ಕ್ಲಿಕ್ ಮಾಡ್ಕೋಬೇಕು, ಅದನ್ನು ಸೇವ್ ಮಾಡ್ಕೋಬೇಕಾಗುತ್ತೆ. ಈಗ ಇದನ್ನು ಕ್ಲೋಸ್ ಅಂತೇಳಿ ಕ್ಲಿಕ್ ಮಾಡಿ. ಈಗ ಬಿಲ್ಲು ಪುನಃ DDO ಅವ್ರ ಹತ್ರ ಇರುತ್ತೆ. ಹುದ್ದೆ ಪಾತ್ರ ಬದಲಾವಣೆಯಲ್ಲಿ DDO ಮೇಲೆ ನೀವು ರೋಲ್ ಅಂತ DDO ಅಂತ ತಗೊಳ್ಳಿ, ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಆಫೀಸರ್ ಅಂತ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ.
ಈಗ ಬಿಲ್ ರೆಡಿ ಫಾರ್ ಸಬ್ಮಿಷನ್ ವರ್ಕ್ ಲಿಸ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಬಿಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಬಿಲ್ಲನ್ನು ಓಪನ್ ಮಾಡಿ ಈ ವಿವರಗಳನ್ನು ಬೇಕಾದ್ರೆ ನಾವು ಪುನಃ ಮತ್ತೊಮ್ಮೆ ಚೇಂಜ್ ಮಾಡಬಹುದು ಮತ್ತು ಬಿಲ್ ವಿವರಗಳನ್ನು ಪುನಃ ಬೇಕಾದ್ರೆ ಪ್ರಿಂಟ್ ಕೂಡ ನಾವು ಇಲ್ಲಿ ಮಾಡಬಹುದಾಗಿರುತ್ತೆ. ಅವರು ಆಗಲೇ ಕೇಸ್ ವರ್ಕರ್ ಆಲ್ರೆಡಿ ಪ್ರಿಂಟ್ ಮಾಡಿರ್ತಾರೆ ಅಂತ ನಿಮಗೆ ಕನ್ಫರ್ಮೇಷನ್ ಇದ್ರೆ ನೀವು ಇಲ್ಲಿ ಕೆಳಭಾಗದಲ್ಲಿರ್ತಕ್ಕಂತಹ ಸೆಂಡ್ ಟು ಟ್ರೆಜರಿ ಅಂತೇಳಿ ಕ್ಲಿಕ್ ಮಾಡಿ ಆರ್ ಯು ಶೂರ್ ಅಂತ ಕೇಳುತ್ತೆ, ಓಕೆ ಅಂತೇಳಿ ಕ್ಲಿಕ್ ಮಾಡಿ ಪುನಃ ನಾವು DSC ಇಂದ ಅದನ್ನು ಅಥೆಂಟಿಕೇಟ್ ಮಾಡಬೇಕಾಗುತ್ತೆ. ಈಗ ಬಿಲ್ ಸೆಂಡ್ ಟು ಟ್ರೆಜರಿ ಅಂತ ನಮಗೆ ತೋರಿಸುತ್ತೆ. ಈ ರೀತಿಯಾಗಿ ನಾವು K2 ನಲ್ಲಿ ಮಂತ್ಲಿ ಸ್ಯಾಲರಿ ಬಿಲ್ ಅನ್ನ, ಜನರಲ್ ಸ್ಯಾಲರಿ ಬಿಲ್ ಅನ್ನ ಮಾಡಬಹುದಾಗಿರುತ್ತೆ. ಧನ್ಯವಾದಗಳು.